ಎಲ್ರಿಗೂ ನಮಸ್ಕಾರ. ಇವತ್ತಿನ ಮೂವಿ ಸ್ಟೋರಿ ಯಾವುದಪ್ಪ ಅಂದ್ರೆ ಒಂದು ಊರು. ಆ ಊರೊಳಗೆ ಸತತವಾಗಿ ವರ್ಷದ ಅಷ್ಟು ದಿನ ಕೂಡ ಮಳೆ ಬರ್ತಿರ್ತತಿ. ಆ ಊರಾಗ ಅಂತದ್ ಏನಾಗಿರ್ತತಿ, ಮಳೆ ಯಾಕೆ ಬರ್ತಿರ್ತತಿ ಅನ್ನೋದನ್ನ ಈ ಮೂವಿ ಒಳಗೆ ನೋಡೋಣ. ಪ್ರತಿ ಸಲ ಹೇಳುವಂಗ ಯೂಟ್ಯೂಬ್ದಾಗ ನೋಡ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಫೇಸ್ಬುಕ್ದಾಗ ನೋಡ್ಕೊಳ್ಳೋರು ಫಾಲೋ ಮಾಡ್ಕೊರಿ, ಎರಡು ಕಡೆ ಲೈಕ್ನು ಮಾಡ್ರಿ. ಬರ್ರಿ ತಡ ಮಾಡಲ್ಲ, ಮೂವಿ ಸ್ಟೋರಿ ಏನೈತ್ರಿ ನೋಡ್ಕೊಂಡು ಬರೋಣ. ಮೂವಿ ಒಳಗೆ ಮೊದಲಿಗೆ ತೋರಿಸೋದು ಏನಪ್ಪಾ ಅಂದ್ರೆ, ತಂದೆ ತನ್ನ ಮಗನಿಗೆ ಹೇಳ್ತಿರ್ತಾನೆ, ಈ ಭೂಮಿಯ ಸೃಷ್ಟಿ ಯಾವಾಗ ಆದಪ್ಪ ಅಂದ್ರೆ ಅವಾಗ ಒಬ್ಬ ದೇವತೆ 16 ಕೋಟಿ ದೇವತೆಗಳ ಸೃಷ್ಟಿ ಅವಾಗ ಆಯ್ತು, ಜನನ ಆಯ್ತು. ಆ ತಾಯಿಗೆ ಹೆಚ್ಚು ಪ್ರೀತಿದ್ದ ಫಸ್ಟ್ನೇ ಮಗ ಯಾವಿದ್ದ ಅವನ ಮ್ಯಾಗ ಹೆಚ್ಚು ಪ್ರೀತಿ ಇತ್ತು. ಅವನ ಯಾರಪ್ಪ ಅಂದ್ರೆ ಅಸ್ತರ. ತನ್ನ ಒಂದು ದುರಾಸೆಯಿಂದ ಅಸ್ತರ ಏನ್ ಮಾಡಿದಪ್ಪ ಅಂದ್ರೆ ತಾಯಿ ಅಂತಲ್ಲಿ ಇರುವಂತ ಬಂಗಾರ ಮತ್ತು ಧಾನ್ಯಗಳ ಮೇಲೆ ಕಣ್ಣಿಡ್ತಾನು. ಅಂದ್ರೆ ಎಲ್ಲವೂ ತನಗ ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅವಂಗ್ ಬರ್ತತಿ. ಹಂಗೆ ಮಾಡಿ ತನ್ನ ಒಂದು ಕೋಪ ಅಥವಾ ತನ್ನ ಒಂದು ಸಿಟ್ಲೆ ಆ ಬಂಗಾರವನ್ನ ಅಸ್ತರ ತಗೋತಾನ್ರಿ. ಆದ್ರೆ ಈ ಕಡೆ ಧಾನ್ಯಗಳ ಕಡೆಗೆ ಬರಾಕ್ ಹೊಕ್ಕಾನು. ಅವಾಗ ಉಳಿದ ದೇವತೆಗಳು ಇವನ್ ಮ್ಯಾಗ ಶಿಫ್ಟ್ ಮಾಡ್ಕೊಂಡ ಅವನನ್ನ ಬಡಾಕ್ ಹತ್ತಾರು. ಅವ್ರು ಬಡಿದ ಅಕಸ್ಮಾತ್ ಅಲ್ಲಿ ತಾಯಿ ಅಡ್ಡ ಬರ್ತಾಳ. ಅಡ್ಡ ಬರ್ಲಿಲ್ಲ ಅಂದ್ರೆ ಅವಾಗ ಅಸ್ತರ ಅನ್ನುವ ಒಬ್ಬ ದೇವ್ರ ಅಲ್ಲೇ ಮುಚ್ಚಿಕ್ಕಿರ್ತಾನು. ಆದ್ರ ತಾಯಿ ಅಡ್ಡ ಬಂದ ಅವನಿಗೆ ಉಳಿಸ್ತಾಳು. ಅಂದ್ರೆ ಒಂದು ಷರತ್ ಮ್ಯಾಗ ಹೇಳ್ತಾಳು, ಅಂದ್ರೆ ಭೂಮಿ ಮ್ಯಾಗ ನಿನಗೆ ಪೂಜಿಲ್ಲ, ನಿನ್ನ ಹೆಸರು ಇಲ್ಲಿ ತಗೊಳಂಗಿಲ್ಲ ಅನ್ನುವ ಷರತ್ ಮ್ಯಾಗ ತಾಯಿ ಇದ್ದಕ್ಕೆ ತನ್ನ ಗರ್ಭದೊಳಗ ಮತ್ತೆ ಅವಂಗ ಅಸ್ತರ್ಗ ಜಾಗ ಕೊಡ್ತಾಳು. ಜಾಗ ಕೊಟ್ಟ ಬಳಕ ಇಲ್ಲಿ ಏನಾಗೈತಪ್ಪ ಅಂದ್ರೆ ಅವನ ಹೆಸರಲ್ಲಿ ತಗೋಬಾರ್ದು ಅನ್ನುವಂಗ ಒಂದು ಪದ್ಧತಿ ಇರ್ತೈತಿ. ಅವಾಗ ಆ ತುಂಬಾಡ ಅನ್ನುವಂಥ ಊರಿನ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ಅಸ್ತರ್ಗ ಒಂದು ಗುಡಿ ಕಟ್ತಾರೋ. ಅವನ ಹೆಸರು ತಗೊಂಡಿದ್ದ ತಡ ಇವತ್ತಿನ ತನಕ ಆ ಒಂದು ಊರ್ ಮ್ಯಾಗ ಉಳಿದ ದೇವತೆಗಳ ಶಾಪದಿಂದ ಇಲ್ಲಿವರೆಗೂ ಮಳಿ ಒಟ್ಟ ನಿಂತಿರಂಗಿಲ್ರಿ. ಹಂಗ ಕಂಟಿನ್ಯೂ ಆಗಿ 365 ಅಥವಾ 66 ದಿನಗಳು ಸಹಿತ ಆ ಒಂದು ಊರಿಗೆ ಮಳಿ ಬರ್ತಿರ್ತೈತಿ. ಮುಂದಿನ ಚಿಂತಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮಗೆ ಅನಾಥಮಾಗಿ ಬಿರ್ತಾರೋ. ಮನಿ ಚಾವಿ ಇರ್ತೈತಿ, ಹಂಗ ಮಳಿ ಬರ್ತಿರ್ತೈತಿ. ಮನಿ ಚಾವಿ ಎಲ್ಲಿ ಇರ್ತೈತಿ, ನಮ್ಮ ಮನಿ ಚಾವಿ ಅವ್ರ ಮೇಲೆ ತಿರಂಗಿಲ್ಲ. ಹೆಂಗಾರ ಮಾಡಿ ಇಬ್ರು ಅಣ್ಣ ತಮ್ಮ ಸೇರಿ ಆ ಮನಿ ಚಾವಿಯನ್ನ ತೆಗಿತಾರೋ. ಅಂದ್ರೆ ಅವ್ರದ ಮನಿ ಇರ್ತೈತಿ, ಅವ್ರ ಅವ್ವ ಎಲ್ಲಿ ಹೊರಗೆ ಹೋಗಿರ್ತಾರೋ. ಒಳಗೆ ಹೋಗಿ ಅವ್ರ ಅಜ್ಜಿ ಇರ್ತಾಳು. ಅವ್ರು ಅಕ್ಕಿಗೆ ಊಟ ಕೊಡುವ ಸಂಬಂಧಾಗಿ ಅವ್ರ ಅಣ್ಣ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಒಂದು ಅಡಿಗೆಯನ್ನು ಸಜ್ಜು ಮಾಡ್ಕೊತಿರ್ತಾನು. ಇನ್ನೇನು ಊಟ ಕೊಡ್ಬೇಕಂತ ಹೇಳಿ ಹೋಗುವಾಗ ತನ್ನ ತಾಯಿ ಬಂದ ಅವ್ರಿಬ್ಬರನ್ನು ಬಡಿತಾಳು. ಬಡ್ದ ನೀವು ಯಾವುದೇ ಕಾರಣಕ್ಕಾಗಿ ಇಲ್ಲಿ ಊಟ ಕೊಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾಳು. ಹೇಳಿ ಅವಾಗ ನಮ್ಗೆ ಅಜ್ಜಿನ ತೋರಿಸೋದು ಏನಪ್ಪಾ ಅಂದ್ರೆ ಅಜ್ಜಿಗೆ ಅಸ್ತರನ ಶಾಪ್ ಇರ್ತೈತಿ. ಅಸ್ತರ್ ಒಮ್ಮೆ ಮುಟ್ಟಿದಪ್ಪ ಅಂದ್ರೆ ಅವನ ಪ್ರಾಣ ಹೋಗುವುದು ಆ ದಹನ ಮಾಡ್ಯಾನ, ಆ ಪ್ರಾಣ ಹೋಗಿರ್ತೈತಿ. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟೋ ವರ್ಷಗಳ ಕಾಲ ಅದೇ ರೀತಿಯಾಗಿ ಜೀವ ಇರ್ತೈತ್ರಿ. ಅಜ್ಜಿಗೆ ಕೋಪ ಹೆಚ್ಚಾಗಿ ಏನ್ ಮಾಡಾಕತ್ತಾಳು, ಒದರಾಡಕತ್ತಾಳು. ಅವಾಗ ಏನ್ ಅನ್ಬೇಕಾಗಿರ್ತೈತಿಪ್ಪ ಅಂದ್ರೆ ಮಕ್ಕೋ ಇಲ್ಲ ಅಂದ್ರೆ ಅಸ್ತರ್ ಬರ್ತಾನ ಅತ್ ಇಷ್ಟ ಅನ್ಬೇಕಾಗಿರ್ತೈತಿ. ಅದನ್ನ ಅವ ಆತಾಳು. ಹಿಂಗ ನನ್ನ ಇಷ್ಟ ಅಂದ್ ಬಳಕ ಅಜ್ಜಿ ಮಕ್ಕೋತಾಳ್ರಿ. ಇದನ್ನೆಲ್ಲ ಇಬ್ರು ಅಣ್ಣ ತಮ್ಮನಿತ ನೋಡ್ತಿರ್ತಾರ. ಮುಂದಿನ ಸಿಂದಾಗ ಮತ್ತೆ ನಮ್ಗೆ ಏನ್ ತೋರಿಸ್ತಾರಪ್ಪ ಅಂದ್ರೆ ಇನ್ ಮ್ಯಾಗ ಆ ಊರಾಗಿನ ಒಬ್ರು ತಿರ್ಕೊಳ್ಳೋಣ, ಅವ್ರಿಗೆ ಆಸರವಾಗಿರ್ತಾನ ಒಬ್ಬ. ಅವ್ನು ತಿರ್ಕೊಳ್ಳೋಣ ಅಂದ್ರೆ ವಾಡೆದಾಗ ಒಂದು ದೊಡ್ಡ ವಾಡೆ ಇರ್ತೈತಿ, ವಾಡೆ ಇವ್ರದಾಗ ಇರ್ತೈತಿ ಅನ್ನುವಂಗಿರ್ತೈತಿ. ಅದು ಅವ್ನು ತಿರ್ಕೊಂಡು ಬಳಕ ಇನ್ ಮ್ಯಾಗ ತಾಯಿ ಏನ್ ಹೇಳ್ತಪ್ಪ ಅಂದ್ರೆ ರಾತ್ರಿ ಊಟ ಆದ ಬಳಕ ನಾವು ಇಲ್ಲಿಂದ ಇನ್ ಜಾಗ ಬಿಡ್ಬೇಕು ಹೇಳ್ತಾಳ. ಹೇಳಿದ ಬಳಕ ಆದ್ರ ಅನ್ನಗ ಹೋಗಕ್ಕೆ ಮರ್ಜಿರಂಗಿಲ್ಲ. ಯಾವುದೇ ರೀತಿ ಮಾಡಿ ಆ ದೊಡ್ಡ ವಾಡೆಯನ್ನ ನಾವು ತಗೋಬೇಕು, ನಮ್ದ ವಾಡೆ ಈ ರೀತಿ ಮಾತಾಡ್ತಿರ್ತಾನೆ. ಆದ್ರೆ ಹಿಂಗ ಮಾತಾಡ್ಕೊತ ಕೂತಾಗ ತಮ್ಮ ಗಿಡದಾಗ ಕೂತಿರ್ತಾನೋ, ಅನ್ನ ತಳ ಕೂತಿರ್ತಾನೋ. ಗಿಡದಾಗಿಂದ ಮುರಿದ ಅಂದ್ರೆ ಕೊಂಬೆ ಮುರಿದ ಏನಾಕೈತಪ್ಪ ಅಂದ್ರೆ ತಮ್ಮ ಬಿದ್ದವ ಕೆಳಗೆ ಬಿದ್ದ ಕಲ್ಲಿನ ಮ್ಯಾಗ ಬಿದ್ದ ತನ್ನ ಪ್ರಾಣವನ್ನು ಬಿಟ್ಟಿರ್ತಾನ. ತನ್ನ ಪ್ರಾಣವನ್ನ ಬಿಟ್ಟಿರಿದ್ರು ಕೂಡ ಪಟಕ್ನ ಆ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅವನು ತಗೊಂಡ ಒಂದು ಎತ್ತಿನ ಗಾಡಿ ಹಾಕೊಂಡು ಸುಂಡ ಹೋಗಿಬಿಡ್ತಾಳು ದವಾಖಾನಿಗೆ ಅಂತ ಹೇಳಿ. ಅವಾಗ ಅಣ್ಣ ಒಬ್ಬನೇ ಇರ್ತಾನೆ ಮನ್ಯಾಗ. ಅಣ್ಣ ಒಬ್ಬನೇ ಇದ್ದ ಬಳಕ ಮನ್ಯಾಗ ಅಜ್ಜಿಗೆ ಎಚ್ಚರ ಆಕತಿ. ಎಚ್ಚರಾಗಿ ನನಗೆ ತಿನ್ನಾಕ ಏನ್ರಿ ಮಾಡ್ಬೇಕ ಅನ್ನೋ ಪ್ರಯತ್ನ ಮಾಡ್ತಿರ್ತಾನು. ಆದ್ರೆ ಅಲ್ಲಿ ಅನ್ನಗ ಏನೂ ಮಾಡೋಕ್ಕಾಗೋದಿಲ್ಲ. ಅನ್ನೋದ್ರೊಳಗಾಗಿ ಅಜ್ಜಿ ತಪ್ಪಿಸ್ಕೊಂಡು ಬಂದ ಇವನನ್ನ ಹೇಳ್ಕೊಂಡು ಹೋಗಕತ್ತಾಳು. ಹೋಗ್ಬಿಡ್ದ ಇವನ ಎಷ್ಟೋ ಏನೇನೋ ಅನ್ನಕ್ಕೆ ಪ್ರಯತ್ನ ಮಾಡ್ತಾನ ತಾಯಿ ಹೇಳಿದ್ದು. ಆದ್ರೆ ಯಾವುದು ಅವ್ನ ನೆನಪು ಬರ್ತಿರಂಗಿಲ್ಲ. ಅದನ್ನ ಕೇಳಿ ಅಜ್ಜಿ ಮಕ್ಕೋತಿರಂಗಿಲ್ಲ. ಹಿಂಗಾದ ಬಳಕೆ ನೀನ್ ಅನ್ನಗೆ ಏನೋ ಒಂದು ಚುಚ್ಚಬೇಕು ಅನ್ನೋದ್ರೊಳಗಾಗಿ ಆ ಒಂದು ವಾಕ್ಯ ನೆನಪು ಬರ್ತೈತಿ, ಮಕ್ಕೋ ಇಲ್ಲಾಂದ್ರೆ ಅಸ್ತ್ರ ಬರ್ತಾನ ಅಂತ ಹೇಳಿ. ಆ ವಾಕ್ಯ ಅಂದಿದ್ದ ತಡ ಅಜ್ಜಿ ಅಲ್ಲಿ ಮಕ್ಕೊಂಡ್ಬಿಡ್ತಾಳು. ಇಷ್ಟೆಲ್ಲ ಆಗೋದ್ರೊಳಗಾಗಿ ತಾಯಿನೂ ಬರ್ತಾಳು. ಬಂದ ತನ್ನ ತಮ್ಮನನ್ನ ಅಥವಾ ತನ್ನ ಮಗನನ್ನ ದಹನ ಮಾಡಿ ಅಲ್ಲಿದ ಊರ್ ಬಿಟ್ಟು ಹೋಗ್ತಾರೋ. ಆದ್ರೆ ಅನ್ನಗೆ ಇರು ಚಿಂತೆ ಒಂದ ಏನಪ್ಪಾ ಅಂದ್ರೆ ಒಟ್ನ್ಯಾಗ ದೊಡ್ಡ ಖಜಾನೆ ಐತೈತ. ಆ ಖಜಾನೆಯನ್ನ ನಮ್ಮ ಅಜ್ಜಿನ ಕೇಳೋನು ನಡಿಯ ಅತ್ತಿರ್ತಾವ. ಆದ್ರೆ ತಾಯಿಗೆ ಇದು ಯಾವುದೇ ರೀತಿ ಪಸಂದ್ ಬರ್ತಿರಂಗಿಲ್ಲ ಅಂತ ಹೇಳಿ ಅಲ್ಲಿದ ಹೋಗಿಬಿಡ್ತಾರೆ. ಇನ್ಮ್ಯಾಗ ಕೆಲವು ವರ್ಷಗಳ ನಂತರ ಅಂದ್ರೆ ಈಗ ಅಣ್ಣ ದೊಡ್ಡವಾಗಿ ಅವ್ನ ಮದುವೆನೂ ಆಗಿರ್ತತಿ. ಆ ಒಂದು ಮತ್ತೆ ಪ್ರದೇಶಕ್ಕೆ ಬರ್ತಾನು. ಬಂದ್ ಬಳಕ ಇನ್ನ ಹಂಗ ಮಳಿ ಕಂಟಿನ್ಯೂ ಇರತತಿ. ಬಂದ ಮೊದಲ ಇದ್ದ ಮನಿ ಇರ್ತೈತಿ ಅಲ್ಲಿ ಬರ್ತಾನು. ಅಲ್ಲಿ ಬಂದ ಬಳಕ ನೋಡ್ತಾನು ಹಂಗ ಬಾಗಲ ತೆಗೆದು ಈಗ ಆ ಮನಿ ಒಳಗ ಎಲ್ಲ ಕಂಟಿ ಅಥವಾ ಗಿಡ ಗಂಟಿಗಳು ಬೆಳೆದಿರ್ತಾವು. ಹಂಗ ಅಜ್ಜಿ ತೆಕ್ ಹೊಕ್ಕಾನು, ಅಜ್ಜಿನ ನೋಡ್ಕೊಡ್ದ ಅಜ್ಜಿನ ತೆಕ್ನು. ಅಂದ್ರೆ ಅಜ್ಜಿ ಇನ್ನ ಜೀವಂತ ಇರ್ತಾಳು. ಅವಳು ಎಷ್ಟೋ 15 ಅಥವಾ 20 ವರ್ಷ ಆಗಿರ್ತತಿ. ಆದ್ರೂ ಅಜ್ಜಿ ಹೆಂಗಿರ್ತಾಳೋ ಹಂಗ ಜೀವಂತ ಇರ್ತಾಳು. ಆಕಿ ದೇಹದೊಳಗ ಒಂದು ಗಿಡ ಬೆಳೆದಿರ್ತತಿ. ಆದ್ರೂ ಕೂಡ ಹಂಗ ಅಜ್ಜಿ ಜೀವಂತ ಇರ್ತಾಳು. ಹೋಗಿ ಕೇಳ್ತಾನ ಯಾವ ರೀತಿಯಾಗಿ ರಹಸ್ಯ ಐತಿ, ಆ ಖಜಾನೆ ಎಲ್ಲಿ ಐತಿ ಕೇಳ್ತಾನ. ಕೇಳಿ ಆ ಅಜ್ಜಿಯ ಮಾತನ್ನ ಕೇಳಿ ಅಜ್ಜಿನೂ ಹೇಳ್ತಾಳು ಅಲ್ಲಿ ಹೋಗ್ಬೇಡ, ಅದು ಶಾಪ ಹಸ್ತೈತಿ, ನನಗೂ ಕೂಡ ಹಸ್ತಾರ ಶಾಪನ ಐತಿ ಅಂತ ಹೇಳ್ತಾಳು. ಆದ್ರೆ ಅವ್ನು ಕೇಳಂಗಿಲ್ಲ. ಎಲ್ಲಿ ಐತಿ ಅಂತ ಹೇಳಿ ಹೇಳತ್ತಿಳನ ಒಂದು ಜಾಗದಾಗ ಐತೆ ಅಜ್ಜಿ ಹೇಳ್ತಾಳ. ಆ ಮಾತನ್ನ ಕೇಳ್ಕೊಂಡ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ
ಆ ಒಂದು ಜಾಗವನ್ನ ಹುಡುಕ್ಯಾಡಕ ಹೋಗ್ತಾನ. ಆ ಜಾಗವನ್ನ ಹುಡುಕ್ಯಾಡಿ ಬಾಗಲ ತೆಗೆದು ಎಲ್ಲ ನೋಡ್ತಾನೋ. ಅದ್ರೊಳಗೆ ಆ ಒಂದು ಅಜ್ಜಿ ಹೇಳಿದ ಜಾಗ ಅಲ್ಲೇ ಇರ್ತದೆ. ಆ ಜಾಗದೊಳಗೆ ಹೋಗಿ ಇನ್ನ ಏನ್ ಮಾಡ್ಬೇಕಾಗಿರ್ತಪ್ಪ ಅಂದ್ರೆ ಸ್ವಲ್ಪ ಹುಲ್ಲ ಮಣ್ಣ ಬಾಳ್ ಬಿಟ್ಟಿರ್ತೈತಿ. ಅದನ್ನೆಲ್ಲ ಸ್ವಚ್ಛ ಮಾಡಿಬಿಡ್ದ ಇವಂದು ಬರೋಬ್ಬರಿ ಆಗಿರ್ತೈತಿ 1 ತಿಂಗಳ. ಹಂಗ ಬಂತಾನ. ಅಜ್ಜಿ ತೆಗ್ ಬಂದ್ ಬಳಕ ಅಜ್ಜಿನ ಕೇಳ್ತಾನ, ಇನ್ನೊಮ್ಮೆ ಯೋಚನೆ ಮಾಡು, ನಿನ್ನ ಕೊಲ್ಲುದು ನೀ ಸಾಯ್ಬೇಕಂತ ಹೇಳಿ. ಅವಾಗ ನನಗ ಈ ಜಾಗದೊಳಗಿಂದ ಮುಕ್ತಿ ಬೇಕಾಗಿತ್ತು ಅಜ್ಜಿ ಇರ್ತಾಳ. ಅವಾಗ ಅಲ್ಲೇ ಇರುವಂತ ಲಾಟನ್ನ ಅಥವಾ ಆಕಿ ಎಣ್ಣಿಯನ್ನ ಗೊಜ್ಜಿಕಿನ ಅಲ್ಲೇ ಸುಡ್ತಾನೋ. ಅಲ್ಲಿಗೆ ಆ ಮನಿಗೂ ಕೂಡ ಪೂರ್ತಿ ಸುಟ್ಟ ಅಜ್ಜಿಗೆ ಮುಕ್ತಿ ಸಿಗ್ತದೆ. ಹಿಂಗ ಆದ ಬಳಿಕ ಇನ್ಮ್ಯಾಗ ಮತ್ತ ನಮ್ಮ ಹೀರೋ ಅನ್ಬೋದು. ಈಗ ಹೀರೋ ಇದ್ದಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಹಳ್ಳಿ ಮನಿಗೆ ಬರ್ತಾನ. ಮನಿಗೆ ಬಂದ್ ಬಳಕ ಅವ್ನು ಎಲ್ಲಿ ಹೋಗಿರ್ತಾನೋ ಅಂತ ಹೇಳಿ ತನ್ನ ಹೆಂಡತಿಗೆ ಕನ್ಫ್ಯೂಷನ್ ಆಗಿರ್ತೈತಿ. ಅವಂಗ ದಾಡಿ ಅಥವಾ ಸ್ವಲ್ಪ ಕೂದಲ ಭಾಳ ಬಂದಿರ್ತಾವ್ರಿ. ಯಾಕಂದ್ರೆ ತುಸು ದಿನ ಆ ಒಂದು ಜಾಗ ಹುಡುಕಾಡಕ್ ಹೋಗಿರ್ತಾನ. ಹುಡುಕಾಡೋದ್ ಬಳಕ ಅಲ್ಲಿದ ಹಂಗ 1-2 ನಾಣ್ಯಗಳನ್ನ ತಂದಿರ್ತಾನ್ರಿ. ಹಂಗ 1-2 ಬಂಗಾರ ನಾಣ್ಯಗಳನ್ನ ತಂದಿರ್ತಾನ ಅಲ್ಲಿ ಆ ಜಾಗದೊಳಗಿಂದ. ಅದ್ರನ್ನ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಒಬ್ಬ ಸ್ವಾಮಿಗೆ ಮಾರ್ತಾನ. ಮಾರಿದ ಬಳಕ ಆ ಸ್ವಾಮಿಗೆ ಡೌಟ್ ಬರೋದು ಏನಪ್ಪಾ ಅಂದ್ರೆ ಈ ಬಂಗಾರ ನಾಣ್ಯ ಎಲ್ಲಿದ್ ಬತ್ತು ಅನ್ನುವಂಗ ಆ ಸ್ವಾಮಿಗೆ ಡೌಟ್ ಬರ್ತೈತಿ. ಆದ್ರೆ ನಿರ್ವಾಹದಿಂದ ಆ ಒಂದು ಬಂಗಾರ ನಾಣ್ಯವನ್ನ ಅವ ತಗೊಳ್ಬೇಕಾಗ್ತೈತಿ. ತಗೋತಾನ. ಈ ಕಡೆ ಬಂಗಾರ ನಾಣ್ಯಗಳನ್ನ ಹೆಂಗಂದ್ರೆ ದಿವಸ ತರಾಕತ್ತಾನ ಬಂಗಾರ ನಾಣ್ಯಗಳು. ಕೆಲವು ದಿನ ಹೋಗುದು ಅಲ್ಲಿದ ಆ ಬಂಗಾರ ನಾಣ್ಯಗಳನ್ನು ತಗೊಂಡ ಬಂದ ಇವ್ ಮಾರುದು. ಅದರಿಂದ ಬಂದ ದುಡ್ಡಿನಿಂದ ಇನ್ನು ಮ್ಯಾಗ ನಮ್ ಹೀರೋ ಸಾವುಕಾರ ಆಗಕತ್ತಾನ. ಮುಂದಿನ ಏನ್ ತೋರಿಸ್ತಾರಪ್ಪ ಅಂದ್ರೆ ಹಂಗ ಕಂಟಿನ್ಯೂ ನಡ್ಕೋತ ಹೊಂಟಿರ್ತೈತಿ ಇದು ಸಿಚುವೇಶನ್. ಅವಾಗ ಅವನು ಸಾವುಕಾರ ಆಗಿದ್ ನೋಡಿ ಸ್ವಾಮಿಗೆ ಏನ್ ಅನ್ಸತಿಪ್ಪ ಅಂದ್ರ ಈ ಬಂಗಾರ ಎಲ್ಲಿ ತರ್ತಾನ ಅನ್ನೋದು ಡೌಟ್ ಬರ್ತದೆ. ಹೀರೋ ಇದನ್ನ ಹೇಳ್ತಿರಂಗಿಲ್ಲ. ಹಂಗಾಗ್ಬಿಡತ್ತೆ. ಒಮ್ಮೆ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಬ್ಬ ಸ್ವಾಮಿ ಹೀರೋನ್ ಬೆನ್ನ ಹತ್ತಿ ಹೊಕ್ಕಾನು. ಎಲ್ಲಿ ಹೋಗಿ ಏನ್ ತರ್ತಾನ ನೋಡ್ಬೇಕಂತ ಹೇಳಿ. ಹಂಗ ಹೀರೋನ್ ಬೆನ್ನ ಹತ್ತಿ ಹೋಗಿದ್ದ ನಮ್ಮ ಹೀರೋಗ ಗೊತ್ತಿರ್ತೈತಿ. ಅಂದ್ರೆ ನನ್ ಬೆನ್ನ ಹತ್ತಿ ಸ್ವಾಮಿ ಬರಾಕತ್ತಾನ ಅಂತ ಗೊತ್ತಿರ್ತೈತಿ. ಹಿಂಗಾಗಿ ಆ ಒಂದ್ ಜಾಗಕ್ಕೆ ಹೋಗ್ತಾನು. ಜಾಗದೊಳಗೆ ಹೋಗಿ ಒಂದ್ ಡಬ್ಬಿ ತಗೋತಾನು. ಆ ಡಬ್ಬಿನ ತಗೊಂಡ ಹಂಗ ಆ ಒಂದ್ ಬಾವಿ ಇರ್ತತಿ. ಆ ಬಾವಿ ಒಳಗೆ ಹಗ್ಗ ಬಿಟ್ಟಿರ್ತಾನೋ. ಹಗ್ಗದಿಂದ ಕೆಳಗೆ ಇಳ್ಕೊಂಡು ಹೋಗ್ತಾನ. ಅವನು ಮರಿಗೆ ನಿಂತ ನೋಡ್ತಾನ ಸ್ವಾಮಿ. ಇದನ್ನೆಲ್ಲ ನೋಡ್ಕೊಂಡ ತಾನೂ ಕೂಡ ಹೋಗಕತ್ತಾನ್ರಿ. ಹೊಕ್ಕಾನು ಹಗ್ಗ ಹಿಡಿದ ತೆಳಗೆ ಹೊಕ್ಕಾನು. ಅಲ್ಲಿ ನೋಡ್ತಾನು. ಅಲ್ಲಿ ಕೇವಲ ಆಜು ಬಾಜು ಕೆಂಪ್ ರೀತಿ ಅಂದ ಕಾಣ್ತಿರ್ತತಿ. ಇದು ಏನೈತಿ ಏನಿಲ್ಲ ಅವಂಗ ಸ್ವಾಮಿಗೆ ಏನೂ ಗೊತ್ತಾಗಂಗಿಲ್ಲ. ಅನ್ನೋದ್ರೊಳಗೆ ಸ್ವಾಮಿಯ ಕಾಲಿಗೆ ಒಂದು ಡಬ್ಬಿ ಹತ್ತತಿ. ಆ ಡಬ್ಬಿ ಒಳಗೆ ಓಪನ್ ಮಾಡಿ ನೋಡಿದ ಬಳಕ ಆ ಡಬ್ಬಿ ಗೊತ್ತಾಕತಿ ಏನಪ್ಪಾ ಅಂದ್ರ ಅದ್ರೊಳಗೆ ಒಂದು ಹಿಟ್ಟಿನ ಗೊಂಬೆ ಇರ್ತತಿ. ಆ ಗೊಂಬಿನ ಸ್ವಲ್ಪ ಹೊರಗೆ ತೆಗೆದು ನೋಡಿದ ತಕ್ಷಣ ಅಲ್ಲಿ ಒಂದು ಅಸ್ತರ್ ಅನ್ನುವ ಒಬ್ಬ ದೇವತೆ ಬರ್ತತಿ. ಬಂದ ಬಳಕ ಆ ಗೊಂಬಿ ಜೊತೆಗೆ ಇವನನ್ನು ಕೂಡ ಮುಟ್ಟಾನ. ಇವನು ಕೂಡ ಶಪಿತ್ ಹಾಕನ್ರಿ. ಅಜ್ಜಿಗೆ ಹೆಂಗಾಗಿರ್ತತ್ಲೆ ಅದೇ ರೀತಿ ಈಗ ಈ ಸ್ವಾಮಿಗೂ ಕೂಡ ಹಂಗಾಗಿರ್ತತಿ. ಇದನ್ನೆಲ್ಲ ಮ್ಯಾಕ್ ಕೂತ ಇನ್ನೊಂದು ಗೊಂಬಿಯನ್ನ ತಯಾರು ಮಾಡ್ಕೊಂಡು ಬಂದಿರ್ತಾನೋ ನಮ್ ಹೀರೋ. ಆ ಹೀರೋ ಅದೇ ರೀತಿ ಬಂದ ಕೆಳಗೆ ಬರ್ತಾನೋ. ಕೆಳಗೆ ಬಂದ ಪದ್ಧಶ್ರೀ ಅವನ ಸುತ್ತಾಗಿ ಹಿಟ್ಟಿನ ಒಂದು ಸರ್ಕಲ್ ಅನ್ನು ಹಾಕೋತಾನೋ. ಯಾಕಂದ್ರೆ ಆ ಹಿಟ್ಟಿನ ಸರ್ಕಲ್ ದಾಟಿ ಆ ಒಂದು ಅಸ್ತರ ಬರಾತಿರಂಗಿಲ್ಲ. ಯಾಕಂದ್ರೆ ಮೊದಲೇ ಹಿಡಿದ ಆ ಒಂದು ಅಸ್ತರಕ್ಕೆ ಶಾಪ್ ಇರ್ತೈತಿ. ಧಾನ್ಯಗಳನ್ನ ಮುಟ್ಟಾಕ್ ಬಿಡುದಿಲ್ಲ ಅಂತ ಹೇಳಿ. ಹಿಂಗಿರು ಶಾಪ್ ಇದ್ದಾಗ ನಮ್ಮ ಹೀರೋ ಬಂದ ಒಂದು ಸರ್ಕಲ್ ಹಾಕ್ತಾನೋ. ಸರ್ಕಲ್ ಹಾಕಿ ಆ ಗೊಂಬಿಯನ್ನ ತೆಗಿತಾನೋ. ತೆಗೆದ ಬಳಕ ಅಸ್ತರ ಬರ್ತಾನೋ. ಅಸ್ತರ ಬಂದ ಬಳಕ ಆ ಗೊಂಬಿಯನ್ನ ಆ ಕಡೆ ಎಸಿತಾನೋ. ಅವನ ಹಿಂದ್ಗಡೆ ಅಂದ್ರೆ ಅವನ ಒಂದು ಪ್ಯಾಕೆಟ್ ಅನ್ನೋ ರೀತಿಯಾಗಿ ಇರ್ತೈತಿ. ಅಲ್ಲಿ ಅಸ್ತರಿಗೆ ಬಂಗಾರ ಇರ್ತಾವ. ಅಂದ್ರೆ ಆ ಅಸ್ತರ ಆ ಗೊಂಬಿಯನ್ನ ತಿನ್ನೋದ್ರೊಳಗಾಗಿ ಈ ಒಂದು ನಾಣ್ಯಗಳನ್ನ ಆರ್ಸ್ಕೊಂಡ್ ಬರ್ಬೇಕಾಗಿರ್ತತಿ. ಅಲ್ಲಿ ನೋಡುವಾಗ ಹಂಗ ಈಗೇನು ಸ್ವಾಮಿ ಹೋಗಿರ್ತಾನೋ ಅವನು ಕೂಡ ಅಲ್ಲೇ ಮುಂದಿರ್ತಾನ. ಆ ಮುಂದಿದ್ದಾಗ ಅವನು ಅಸ್ತರನ್ ಶಾಪಿಗೆ ಗುರಿಯಾಗಿರ್ತಾನ. ಕೈಯಾಗಿ ತಂದಿರ್ತಕ್ಕಂಥ ಲಾಟನನ್ನ ಆ ಸ್ವಾಮಿಗೆ ಹೋಗೋದು. ಅಲ್ಲಿ ಅವಂಗ ಬೆಂಕಿ ಹತ್ತತಿ. ಬೆಂಕಿ ಹಾಕನ ಆ ರೊಕ್ಕವನ್ನು ತಗೊಂಡ ನಮ್ಮ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿದ್ದ ಏರಾಕತ್ತಾನ. ಅಷ್ಟರೊಳಗಾಗಿ ಹಂಗ ಈ ಅಸ್ತರ ಅನ್ನುವಂಥ ದೇವ್ರ ಆ ಒಂದು ಅಂಬಿಯನ್ನ ತಿಂದ ಹಂಗ ಅವನ ಬೆನ್ನತ್ತಿ ಹೋಗಿರ್ತಾನ. ಹೋಗೋದ ಅಷ್ಟರೊಳಗ ಆ ಹೀರೋ ಆ ಬಾಗಲವನ್ನು ಮುಚ್ಚಿ ಪಾಟ್ನ ಅಥವಾ ಮ್ಯಾಕ್ ಕೂತ್ ಬಿಡ್ತಾನ. ಅವಾಗ ಅಸ್ತರ ಅನ್ನುವಂಥ ಅಲ್ಲಿ ಮೂರ್ತಿರಂಗಿಲ್ಲ. ಈಗ ನಮ್ಗೆ ಏನು ಗೊತ್ತಾಗೋದು ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಮಾಡಿ ಹೀರೋ ಇಲ್ಲಿವರೆಗೂ ಆ ಒಂದು ನಾಣ್ಯಗಳನ್ನ ತರ್ತಿರ್ತಾನೋ. ತಂದ ಸಾವುಕಾರ ಆಗಿರ್ತಾನ ಅನ್ನೋದು ನಮ್ಗೆ ಇಷ್ಟು ಸ್ವಲ್ಪ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಕಡೆ ಮಾತು ಮುಂದಿನ ಸಿಂದಾಗ ನಮ್ಗೆ ಏನ್ ತೋರಿಸ್ತಾರಪ್ಪ ಅಂದ್ರೆ ನಮ್ಮ ಹೀರೋನ ಮಗನೂ ಕೂಡ ಅದ ಒಂದು ರೀತಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಅಂದ್ರೆ ಯಾವ ರೀತಿಯಾಗಿ ಹಗ್ಗ ಇಳಿಬೇಕು, ಇಳಿದ ಎಷ್ಟು ಮಟ್ಟಿಗೆ ಪಟ್ನ ಹತ್ತಿ ಮ್ಯಾಕ್ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಹೀರೋ ತನ್ನ ಮಗನಿಗೆ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಹೀರೋ ಅಂದ್ರೆ ನಮ್ಗೆ ಏನ್ ಹೀರೋ ಇರ್ತಾನೆ ಈಗ ಇವನನ್ನ ತಗೊಂಡ ಅಂದ್ರೆ ತನಗೆ ವಯಸ್ಸಾಗಿರ್ತೈತಿ. ಅಷ್ಟರೊಳಗ ಆ ಒಂದು ಏರಿ ಬರಾಕ ನಮ್ಮ ಹೀರೋಗೆ ಹಾಕಿರಂಗಿಲ್ಲ. ಇನ್ನ ನಮ್ಮ ಮಗಗರೆ ಆ ಒಂದು ಇದನ್ನ ಕಲಿಸ್ಬೇಕು ಅಂತ ಹಂಗ ಪ್ರಾಕ್ಟೀಸ್ ಮಾಡಕ್ ಹೇಳ್ತಿರ್ತಾನೆ. ಒಂದಿನ ಏನ್ ಮಾಡ್ತಾನಪ್ಪ ಅಂದ್ರೆ ನಮ್ಮ ಹೀರೋ ಆ ಮಗನನ್ನ ಕರ್ಕೊಂಡ ತುಂಬಾ ಊರಿಗೆ ಹೋಗ್ತಾನೋ. ಹಂಗ ತಯಾರಾಗಿ ಹೋಗುವಾಗ ಹಿಟ್ಟನ್ನ ತಗೋತಾರೋ. ಹಿಟ್ಟನ್ನು ತಗೊಂಡ ಆ ಊರಿಗೆ ಹೋಗಾರು. ಇನ್ನ ಹಂಗ ಮಳೆ ಆ ಊರಿಗೆ ಇರ್ತತಿ. ಮಳೆ ಬೀಳ್ತಿರ್ತತಿ. ಆ ಮಳೆ ಒಳಗ ತನ್ನ ಸ್ವಂತ ಕಾರ್ ಗಾಡಿ ತಗೊಂಡಿರ್ತಾನ್ರಿ. ಸಾವುಕಾರ ಆಗಿರ್ತಾನಲ್ಲ ನಮ್ಮ ಹೀರೋ. ಅದಕ್ಕೆ ತನ್ನ ಸ್ವಂತ ಕಾರ್ ಗಾಡಿ ತಗೊಂಡ. ಕಾಡಿ ಅಂದ್ರೆ ಜೀಪ್. ಆಗಿನ ಕಾಲದ ಜೀಪ್ ಇರ್ತತಿ. ಆ ಜೀಪ್ ಅನ್ನು ತಗೊಂಡ ನಮ್ಮ ಹೀರೋ ಅಲ್ಲಿದ ತುಂಬಾಡೂರಿಗೆ ಹೋಗ್ತಾನ. ತುಂಬಾಡೂರಿಗೆ ಹೋದ ಬಳಕ ಇನ್ ಮ್ಯಾಗ ನಮ್ಮ ಹೀರೋ ತನ್ನ ಮಗನಿಗೆ ಏನ್ ಹೇಳ್ತಾನಪ್ಪ ಅಂದ್ರೆ ಈ ರೀತಿಯಾಗಿ ಹಿಟ್ಟು ಕಲಸತ್ ಹೇಳ್ತಾನು. ಹಿಟ್ಟು ಕಲಿಸ್ತಾನು. ಹಿಟ್ಟು ಕಲಿಸಿ ಗೊಂಬೆಗಳನ್ನ ಮಾಡ್ತಾನು. ಒಂದು ಗೊಂಬೆ ತಯಾರು ಮಾಡಿ ಇನ್ ಮ್ಯಾಗ ಈ ಗೊಂಬೆ ಇದ್ರದ ಅವಶ್ಯಕತೆ ಇಲ್ಲ, ನಿಮಗೆ ಸುಮ್ ಪ್ರಾಕ್ಟೀಸ್ ಮಾಡಕ್ ಬಂದಿತ್ತು, ನಡಿ ಇನ್ ಕೆಳಗಿಳಿ ಅನ್ನೋದು ತೋರಿಸ್ತಾನ. ಮಗನನ್ನ ತಗೊಂಡ ಕೆಳಗ ಹೊಕ್ಕನ್ರಿ ಹೀರೋ. ಹಂಗ ಆ ಗೊಂಬೆ ತಂದಿರಂಗಿಲ್ಲ. ಆದ್ರೂ ಈ ಸಲ ಕೆಳಗಿಳದ ಆ ಮೊದಲ ಒಂದು ಸರ್ಕಲ್ ಕೊರಿಯತ್ ಹೇಳ್ತಾನು. ಹಿಟ್ಟಿನಿಂದ ಆ ಮಗ ಸರ್ಕಲ್ ಕೊರಿತಾನ. ಸರ್ಕಲ್ ಕೊರದ ಬಳಕ ಇಲ್ಲಿ ನಮ್ಗ ತೋರ್ಸೋದು ಏನಪ್ಪಾ ಅಂದ್ರೆ ಹೀರೋಗ ಏನ್ ಗೊತ್ತಿರ್ತೈತಿ ಹಿಟ್ಟಿನ ಗೊಂಬೆ ತಂದಿರಂಗಿಲ್ಲ. ಆದ್ರೆ ತನ್ನ ಮಗ ಏನ್ ಮಾಡಿರ್ತಾನ ಅಂದ್ರೆ ಆ ಗೊಂಬೆಯನ್ನ ತನ್ನಂತ ಇಟ್ಕೊಂಡು ಬಂದಿರ್ತಾನ. ಅದನ್ನೇನು ಹೊರಗೆ ತೆಗಿತಾನೋ ಅಷ್ಟರೊಳಗಾಗಿ ಆ ಒಬ್ಬ ಅಸ್ತರ ಬರ್ತಾನೋ. ತಂದೆಗೆ ಶಾಕ್ ಆಕತಿ.
ಶಾಕ್ ಆದ ಬಳಿಕ ತಂದೆ ಆ ಸರ್ಕಲ್ ಬಿಟ್ಟು ಹೊರಗಿರ್ತಾನೋ. ಆ ಸರ್ಕಲ್ ಬಿಟ್ಟು ಹೊರಗಿದ್ದ ಬಳಿಕ ತಂದೆ ಹೆಂಗ್ರೆ ಮಾಡಿ ಇನ್ನು ಒಳಗೆ ಬರ್ಬೇಕಾಗಿರ್ತತಿ. ಒಳಗೆ ಬಂದು ಹೊಡ್ಕೋತ ಒಳಗೆ ಬರ್ತಾನೋ. ಆದ್ರೆ ತನ್ನ ಮಗ ಹೊರಗೆ ಬರ್ತಾನೋ. ಇದನ್ನ ನೋಡಿದ್ದು ಮತ್ತೆ ತಂದೆಗೆ ಶಾಕ್ ಆಗಿ ಫಸ್ಟ್ ತನ್ನ ಮಗನ ತಗೋತಾನೋ. ಅನ್ನೋದ್ರೊಳಗೆ ಹಿಟ್ಟಿನ ಗೊಂಬೆಯನ್ನ ಆ ಕಡೆ ಬಿಗಿತಾರೋ. ಹೋಗಿದ ಬಳಿಕ ಅದು ಆ ಗೊಂಬೆಯನ್ನ ತಿಂತಿರ್ತಾನೋ ಅಸ್ತಾರ. ಈ ಕಡೆ ಪಟ್ನ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಹಗ್ಗ ಗಿಡದ ಮ್ಯಾಕ್ ಹೋಗಾಕತ್ತಾನೋ. ತನ್ನ ಮಗ ಪಟ್ನ ಏರ್ ಹೇಳ್ತಾನೋ. ಅನ್ನೋದ್ರೊಳಗೆ ತನ್ನ ಮಗನ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಒಂದು ಅಸ್ತರ್ನಂತ ಇರುವಂತ ಒಂದು ಬಂಗಾರನ ತಗೋತಾನ. ತಗೊಂಡ ಒಂದ್ 2-3 ನಾಣ್ಯಗಳನ್ನು ತಗೊಂಡ ಮ್ಯಾಗ್ ಏರ್ತಾನ್ರಿ ಮಗನು. ಅನ್ನೋದ್ರೊಳಗೆ ಗಣತಿ ಅಸ್ತರ ಬರ್ತಿರ್ತಾನೋ. ಆದ್ರೆ ಇಲ್ಲಿ ಅಸ್ತರ್ನ ಕಡೆದ ಉಳಿತಾರೋ ಇಬ್ರು ಒಳಗೆ ಮ್ಯಾಗ ಬಂದ ಅಪ್ಪಗೆ ತೋರಿಸ್ತಾನ್ರಿ. ನೋಡು ಇಷ್ಟ ಬಂಗಾರ ನಾಣ್ಯಗಳನ್ನ ನಾನು ತೊಗೊಂಡು ಬಂದನ ಅಂತ ಹೇಳ್ತಾನೆ. ಆದ್ರೆ ತಂದೆಗೆ ಸಿಟ್ಟು ಬಂದ ಈ ರೀತಿ ಮಾಡಬಾರ್ದಾಗಿತ್ತು, ಯಾಕೆ ಮಾಡಿದೆ ಅಂತ ಆ ಮಗನನ್ನ ಬಡಿತಾನ. ಬಡದ ಬಳಿಕ ಅಲ್ಲಿಂದ ಮನಿಗೆ ಬರ್ತಾರೋ. ಮನಿಗೆ ಬಂದಾಗ ಕೆಲವು ದಿವಸಗಳ ನಂತರ ಮತ್ತೆ ಸೀನ್ ನಮಗೆ ತೋರಿಸ್ತಾರ. ಇನ್ನು ಮ್ಯಾಗ ಮತ್ತೆ ಮುಂದಿನ ಸೀನ್ದಾಗ ಏನು ತೋರಿಸ್ತಾರಪ್ಪ ಅಂದ್ರೆ ತನ್ನ ಮಗನಿಗೆ ಒಂದು ಯಾವುದೋ ಕಾರಣಕ್ಕೆ ಬಡಿತಿರ್ತಾನೋ ಅಪ್ಪ. ಬಡಿಯುವಾಗ ತನ್ನ ಮಗ ಏನು ಹೇಳ್ತಾನಪ್ಪ ಅಂದ್ರೆ ಇಷ್ಟು ದಿವಸಗಳ ಕಾಲ ಹೋಗೋದು 2-3 ನಾಣ್ಯಗಳು ತೊಗೊಂಡು ಬರೋದು ಸರಿ ಕಾಣಂಗಿಲ್ಲ, ಹೋಗಿ ಪೂರ್ತಿಯಾಗಿ ಆ ಚೀಲವನ್ನು ತೊಗೊಂಡು ಬರೋನು ಅಂತ ಹೇಳ್ತಾನ ಮಗ. ಇದನ್ನು ತಲೆ ಓಡಿಸಿದ ತಂದೆ ಈ ಒಂದು ವಿಚಾರಕ್ಕೆ ಸಮ್ಮತಿ ಸಿಗ್ತೈತಿ. ಸಮ್ಮತಿ ಸಿಕ್ಕ ಬಳಕ ಹೌದು ಈ ರೀತಿ ಮಾಡೇ ಇಲ್ಲ ತಂದೆಗೂ ಅನಿಸ್ತತಿ. ಇನ್ನು ಮ್ಯಾಗ ಹಂಗ ಆ ಒಂದು ಚೀಲವನ್ನು ತೊಗೊಂಡ್ಬರೋನು ಅಂತ ಹೇಳಿ ಪ್ಲಾನಿಂಗ್ ಮಾಡಕ್ ಹತ್ತಾರೋ. ಹಂಗ ಅವ್ರ ತಾಯಿ ಕಡೆ ಹಿಟ್ಟನ್ನು ಬೀಸಕ್ಕೆ ಹಚ್ತಾರೋ. ಹಿಟ್ಟನ್ನು ಬೀಸಿ ಬಹಳಷ್ಟು ಡಬ್ಬಿಗಳನ್ನು ತುಂಬಿಕೊಂಡು ಆ ಒಂದು ತುಂಬಾಡುವರಿಗೆ ಹೊಕ್ಕಾರು ಅಪ್ಪ ಮಗ. ಈ ಕಡೆ ಆ ಒಂದು ತುಂಬಾಡುವರಿಗೆ ಬರ್ತಾರೋ. ಬಂದ ಬಳಕ ಹಿಟ್ಟಿನಿಂದ ಗೊಂಬೆಗಳನ್ನ ತಯಾರು ಮಾಡಕ್ ಹತ್ತಾರೋ. ತಯಾರು ಮಾಡೋ ಹತ್ತಿದ ಬಳಕ ಬಹಳಷ್ಟು ಗೊಂಬೆಗಳನ್ನು ತಯಾರು ಮಾಡ್ತಾರೋ. ಹಂಗ ಅದ್ರೊಳಗೆ ಕೆಲವು ಹಳ್ಳಗಳನ್ನು ಸುಖ ಹಾಕಿರ್ತಾರೋ. ಹಂಗ ತಯಾರು ಮಾಡ್ಕೊಂಡ ಇನ್ನ ಆ ಭೂಮಿ ಅಂದ್ರೆ ಅಲ್ಲಿ ಏನು ಹಿಡಿಯಾಕ ಫಸ್ಟ್ ಮ್ಯಾಗ ಒಂದು ಬಾಗಿಲು ಇರ್ತೈತಿ. ಆ ಬಾಗಿಲು ಸುತ್ತನೂ ಕೂಡ ಹಿಟ್ಟು ಹಾಕ್ತಾರೆ. ಬಾಗಿಲು ಸುತ್ತ ಹಿಟ್ಟು ಹಾಕಿ ಒಳಗೆ ಇರ್ತಾರೋ. ಒಳಗೂ ಒಂದು ರೌಂಡ್ ಆಕಾರದಾಗ ತಮಗೂ ಕೂಡ ಒಂದು ಸರ್ಕಲ್ ಹಾಕೋತಾರ. ಹಾಕೊಂಡ ಏನ್ ಮ್ಯಾಗ ಎಲ್ಲ ಬರೋಬ್ಬರಿ ಐತೆ ಅಂದ್ ಬಳಕ ತಂದೆ ಏನ್ ಮಾಡ್ತಾನಪ್ಪ ಅಂದ್ರೆ 2 ಗೊಂಬೆಗಳನ್ನ ಹೊರಗೆ ತೆಗಿತಾನ. 2 ಗೊಂಬೆಗಳನ್ನ ಹೊರಗೆ ತೆಗೆದ ತೋರಿಸ್ತಾನು. ಅನ್ನೋದ್ರೊಳಗೆ ಅಸ್ತರ ಬರ್ತಾನು. ತಂದೆಗೆ ಏನ್ ಅನ್ಸಿರ್ತೈತಿಪ್ಪ ಅಂದ್ರೆ ಅಸ್ತರ ಒಬ್ಬನ ಬರ್ತಾನಂತ ಅನ್ಸಿರ್ತೈತಿ. ಅಲ್ಲೇ ನಮಗೆ ಟ್ವಿಸ್ಟ್ ಏನ್ ಕೊಡ್ತಾರಪ್ಪ ಅಂದ್ರೆ 2 ಗೊಂಬೆ ಅದಾವ ಅಂದ್ರೆ 2 ಅಸ್ತರಗಳು ಬರ್ತಾರ. ಇದನ್ನ ನೋಡಿ ಶಾಕ್ ಆಗಿರ್ತೈತಿ ತಂದೆಗೆ. ಇನ್ನು ಉಳಿದ ಗೊಂಬೆಗಳನ್ನ ತೆಗಿಬಾರ್ದು ಹೇಳಿದಿರ್ತಾನೋ. ಅನ್ನೋದ್ರೊಳಗೆ ತನ್ನ ಮಗ ಎಲ್ಲಾ ಗೊಂಬೆಗಳನ್ನ ತೆಗೆದ ಹೊರಗೆ ಚೆಲ್ಲಾಂದ ಹೊರಗೆ ಹೋಗಿದ್ ಬಿಡ್ತಾನೆ. ಹೋಗಿದ್ ಒಟ್ಟೊಳಗೆ ಇಲ್ಲಿ ನಮ್ಗೆ ತೋರ್ಸೋದು ಏನಪ್ಪಾ ಅಂದ್ರೆ ಟ್ವಿಸ್ಟ್ ಎಷ್ಟು ಗೊಂಬೆ ಇರ್ತಾವಲ್ಲ ಅಷ್ಟು ಅಸ್ತರಗಳು ಈಗ ಸದ್ಯ ಅಲ್ಲಿ ಆ ಜಾಗದಾಗ ಬಂದಿರ್ತಾರ. ಅಂದ್ರೆ ಒಂದು 20 ಗೊಂಬೆಗಳು ಇದ್ರಂದ್ರೆ 20 ಅಸ್ತರಗಳು ಅಲ್ಲಿ ಬಂದಿರ್ತಾರ. ಅವ್ರು ಏನ್ ತಿಳಿದಿರ್ತಾರೋ ಒಂದ ಅಸ್ತರ 20 ಗೊಂಬೆಗಳನ್ನು ತಿನ್ನೋದ್ರೊಳಗಾಗಿ ಆ ಒಂದು ಚೀಲವನ್ನ ತಗೊಂಡು ಬರ್ಬೋದಾಗಿರ್ತತಿ ಅಂತ ತಿಳಿದಿರ್ತಾರ. ಆದ್ರೆ ಹಿಂಗ ಹಾಕಿರಂಗಿಲ್ಲ. ಎಷ್ಟು ಗೊಂಬೆ ತಂದಿರ್ತಾರಲ್ಲ ಒಂದಂದ್ರೆ 2 ಅಂದ್ರೆ 2 ಹಿಂಗ ಆ ಒಂದು ಗೊಂಬೆ ಮ್ಯಾಗ ಅಸ್ತರಗಳು ಬಂದಿರ್ತಾರೆ. ಇದನ್ನ ನೋಡಿ ಶಾಕ್ ಆಕತಿ. ಅಲ್ಲೇ ಅಸ್ತರ ಒಳಗ ಜಗಳ ಹತ್ತಾಕತ್ತತಿ. 2 ಗೊಂಬೆ ಸಂಬಂಧ ಅಂದ್ರೆ ನಾತಿತ್ತು ಅನ್ನೋದ್ರೊಳಗಾಗಿ ಅಸ್ತರೊಳಗ ಜಗಳ ಸ್ಟಾರ್ಟ್ ಆಗಿ ಒಂದು ಅಸ್ತರ ಇದ್ದಿದ್ದ ಇವ್ರ ಮ್ಯಾಗ ಅಂದ್ರೆ ಸರ್ಕಲ್ ಏನ್ ಹಾಕಿರ್ತಾರಲ್ಲ ರೌಂಡ್ ಶೇಪ್ ತೊಗೊಂಡಿರ್ತೈತಿ. ಆ ಸರ್ಕಲ್ ಹಾಕಿದ ಬಳಕ ಆ ಅಸ್ತರ ಆ ಒಂದು ಸರ್ಕಲ್ ಮ್ಯಾಗ ಬಿದ್ದ ಬಳಕ ಆ ಅಸ್ತರ ಪೂರ್ತಿಯಾಗಿ ನಾಶ ಆಕೈತ್ರಿ. ಪೂರ್ತಿಯಾಗಿ ಅಸ್ತರ ನಾಶ ಆದ ಬಳಕ ಇಲ್ಲಿ ನಮ್ಗೆ ತೋರ್ಸೋದು ಏನಪ್ಪಾ ಅಂದ್ರೆ ಅಲ್ಲಿ ಇರುವಂತ ಒಂದು ಲಾಟನ್ ಏನ್ ತಂದಿರ್ತಾರೋ ಅದ್ರ ಬೆಳಕನು ಆರ್ತತಿ. ಒಂದು 5 ನಿಮಿಷಗಳ ಕಾಲ ಸುಂದಾಗಿ ಬಿದ್ದಿರ್ತಾರೋ. ಅವಾಗ ತಂದೆಗೆ ಎತ್ತರ ಆಕತಿ. ಈ ರೀತಿ ಆತಂದ್ರೆ ಯಾವ ರೀತಿಯಾಗಿ ಇನ್ನು ಪಾರಾಗೋದು ಅಥವಾ ತಂದೆಗೆ ಒಂದು ಸಂದೇಹ ಶುರು ಆಕತ್ರಿ. ಹೆಂಗ ಪಾರಾಗಬೇಕು ಅಂತ ಇವನು ಅನ್ಕೋತಿರ್ತಾನು. ಅವಾಗ ಏನ್ ತಲೆಯಾಗ ಬರ್ತೈತಪ್ಪ ಅಂದ್ರೆ ಅಟ್ಟು ಗೊಂಬೆಗಳನ್ನ ತಾನು ಮೈಗೆ ಕಟ್ಕೋತಾನು. ಅಟ್ಟು ಗೊಂಬೆಗಳನ್ನ ತಾನು ಮೈ ಕಟ್ಕೊಂಡ ಆ ಒಬ್ಬ ತಂದೆ ಅಂದ್ರೆ ಹೀರೋ ಏನ್ ಮಾಡ್ತಾನಂದ್ರೆ ಆ ಒಂದು ಹಗ್ಗವನ್ನ ಏರಿ ಹೋಗಾಕತ್ತಾನು. ತನ್ನ ಮಗ ಬ್ಯಾಡ್ತಿರ್ತಾನೋ. ಆದ್ರೆ ಇನ್ನು ವಿಧಿರಲ್ಲ ಈ ಒಂದು ನಿರ್ಧಾರ ತಗೋಬೇಕಾಗಿರ್ತದೆ ತಂದೆ. ಹಂಗ ಆ ಒಂದು ಹಗ್ಗ ಹಿಡಿದ ಮ್ಯಾಗ ಹೋದ ಬಳಕ ಅಲ್ಲಿ ನಮಗೆ ಒಂದು 2 ನಿಮಿಷ ಅಲ್ಲಿ ತೋರ್ಸಲ್ಲ, ಡೈರೆಕ್ಟ್ ಮಗನನ್ನು ತೋರಿಸ್ತಾರೋ. ಮಗನೂ ಒಂದು 5 ನಿಮಿಷ ಆದ ಬಳಕ ಹಗ್ಗ ಹಿಡಿದು ಮ್ಯಾಗ ಹೋಗ್ತಾನು. ಮ್ಯಾಗ ಹೋದ ಬಳಕ ಇಲ್ಲಿ ತೋರ್ಸೋದು ಏನಪ್ಪಾ ಅಂದ್ರೆ ಆ ಒಂದು ಏನು ಏರಿ ಬರ್ತಾನೆ ಹೊರಗೆ. ತನ್ನ ತಂದೆ ಕೂಡ ಈಗ ಆ ಹೀರೋ ಇದ್ದಾವ, ಹೀರೋ ತಂದೆ ಇಬ್ರು ಒಂದೇ. ತನ್ನ ತಂದೆಯೂ ಕೂಡ ಅಸ್ತರ್ನ ಶಾಪ ಗುರಿಯಾಗಿದ್ದ ನೋಡ್ತಾನೆ. ತನ್ನ ತಂದೆ ಏನ್ ಹೇಳ್ತಿರ್ತಾರಂದ್ರೆ ಈ ಬಂಗಾರ ಚೀಲವನ್ನು ತಗೋ ನೀ ಹೋಗಿ ಊರಿಗೆ ಅಂತ ಹೇಳ್ತಿರ್ತಾನ. ಆದ್ರೆ ಗೊತ್ತಾಕತ್ರಿ ಮಗಗ ನಾ ಯಾವ ರೀತಿಯಾಗಿ ನನ್ನ ದುರಾಸೆ ಮಾಡಿದ ಬಳಕ ಈ ರೀತಿಯಾಗಿ ಪರಿಸ್ಥಿತಿ ನಮ್ಮ ತಂದೆಗೆ ಬರ್ತದ. ಅದ್ರ ಸಂಬಂಧ ಆ ದುಡ್ಡನ್ನ ಅಥವಾ ಆ ಬಂಗಾರ ನಾಣ್ಯಗಳನ್ನ ತಗೊಳಕ್ ಹೋಗುದಿಲ್ಲ. ಹಿಂಗ ಮಾಡಿ ತಂದೆಗೆ ಭಾಳ ತ್ರಾಸ ಆದ ಬಳಕ ಮಗ ಏನ್ ಹೇಳ್ತಾನಪ್ಪ ಅಂದ್ರೆ ಮಕ್ಕೋ ಇಲ್ಲಾಂದ್ರೆ ಅಸ್ತರ್ ಬರ್ತಾನು ಮತ್ತೆ ಅತಾನು ಅಂದ್ ಬಳಕ ತಂದೆನೂ ಇಲ್ಲಿ ಮಕ್ಕೋತಾನು. ಮಕ್ಕೊಂಡ ತನ್ನಂತಾಗಿರುವಂತ ಲಾಟನದಿಂದ ತನ್ನ ತಂದೆಯ ದೇಹಕ್ಕೆ ಮುಕ್ತಿ ಕೊಡ್ಬೇಕಾಗಿರುತ್ತೆ. ಅದರಿಂದ ಅವನ ತಂದೆಯ ದೇಹಕ್ಕೆ ಬೆಂಕಿ ಹಚ್ತಾನು. ಬೆಂಕಿ ಹಚ್ಚಿ ಮಗ ಅಲ್ಲಿದೆ ಹೋಗಿಬಿಡ್ತಾನೆ. ಇಲ್ಲೇ ಮೂವಿ ಎಂಡ್ ಆಕೈತ್ರಿ. ದುರಾಸೆ ಮಾಡಿದ್ರಿಂದ ಯಾವ ರೀತಿಯಾಗಿ ಪರಿಸ್ಥಿತಿ ಬರ್ತೈತಿ ಅನ್ನೋದನ್ನ ಈ ಮೂವಿ ಒಳಗೆ ಸ್ವಲ್ಪ ನೋಡ್ಬೋದು. ನೋಡ್ರಿ ಹೆಂಗ ಅನಿಸ್ತು ಮೂವಿ ಸ್ಟೋರಿ ಅಂತ. ಮತ್ತೆ ಮುಂದಿನ ರವಿವಾರ ಮತ್ತೊಂದು ಮೂವಿ ಸ್ಟೋರಿಗೆ ನಿಮ್ಮಂತೆ ಹಾಜರ್ ಇರ್ತಾನು. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಫೇಸ್ಬುಕ್ ನೋಡೋರು ಒಂದು ಫಾಲೋ ಮಾಡ್ಕೊರಿ, ಹಂಗ ಲೈಕ್ನು ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.